ಬದುಕ ಬಂಡಿ ಬದುಕ ಬಂಡಿ ನಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿ ಬೀದಿ ಬದಿಯ ಕಥೆಗಳು ಈ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಈ ಬದುಕ ಬಂಡಿ ಬದುಕ ಬಂಡಿ ಬದುಕ ಬಂಡಿ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಧರ್ಮಿ. ನೋಡಿ, ಬದುಕಿನಲ್ಲಿ ನಾವು ಆಳಕ್ಕಿಳಿತಾ ಹೋದಷ್ಟು ನಮಗೆ ಹೊಸ ಹೊಸ ಪ್ರಪಂಚ ಪ್ರತಿದಿನ ಸೃಷ್ಟಿ ಆಗ್ತಾ ಹೋಗುತ್ತೆ. ನಾವೇನು ಮಾಡ್ತೀವಿ, ಸಾಮಾನ್ಯ ಜನ ನಮ್ಮದೇ ಆದಂಥ ಒಂದು ಚೌಕಟ್ಟನ್ನು, ಒಂದು ಬಾವಿಯನ್ನು ನಿರ್ಮಿಸ್ಕೊಂಡು ಅದರೊಳಗಡೆ ಇದ್ದು ಅಷ್ಟೇ ಪ್ರಪಂಚ ಅಂದ್ಕೊಂಡಿರ್ತೀವಿ. ಅದು ಎಂಥ ಸುಳ್ಳು. ಪ್ರಪಂಚ ಎಷ್ಟು ವಿಶಾಲವಾಗಿದೆ, ಜನ ಹೇಗೆಲ್ಲ ಕಷ್ಟಪಡ್ತಾ ಇದ್ದಾರೆ, ಹಾಗೂ ಜನ ಹೇಗೆಲ್ಲ ನೆಮ್ಮದಿಯಿಂದ ಇದ್ದಾರೆ. ಜನ ಯಾಕೆ ದುಡ್ಡಿಗಷ್ಟು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ? ಯಾಕೆಂತಂದರೆ ಇವತ್ತು ಪ್ರಪಂಚದ ಎಲ್ಲ ಸಂಪತ್ತು ಪ್ರಪಂಚದ ಕೆಲವೇ ಜನದ ಹತ್ರ ಸೇರಿದೆ ಅಂತ ನಾವೆಲ್ಲ ಪೇಪರ್ಗಳಲ್ಲಿ, ಟಿ ವಿಗಳಲ್ಲಿ ನಾವು ನೋಡ್ತೀವಿ. ಆದರೆ ಮಿಕ್ಕೆಲ್ಲ ಜನ ಹಾಗಾದ್ರೆ ಸುಖವಾಗಿಲ್ಲವೇ? ಖಂಡಿತವಾಗ್ಲೂ ಇದ್ದಾರೆ. ಯಾಕೆಂದರೆ ಎಲ್ಲರಿಗೂ ಬೇಕಾಗಿರೋದು ದುಡ್ಡಲ್ಲ, ಅರೆಪಾವಿನಷ್ಟು ನೆಮ್ಮದಿ, ಒಳ್ಳೆತನ, ಇನ್ನೊಬ್ಬರಿಗೆ ಒಳ್ಳೇದು ಮಾಡುವಂಥ ಒಂದು ಮನೋಭಾವ. ಇದು ಮನುಷ್ಯನನ್ನು ಜೀವಂತವಾಗಿಟ್ಟಿರುತ್ತೆ, ಹ್ಯಾಪಿಯಾಗಿಟ್ಟಿರುತ್ತೆ, ಅವರನ್ನು ಭಾಳ ಸ್ವಾಸ್ಥ್ಯದಿಂದ, ಆರೋಗ್ಯದಿಂದ ಇಟ್ಟಿರುತ್ತೆ. ಹಾಗಾಗಿ ಅಂಥ ಒಳ್ಳೆತನವನ್ನು ಹುಡುಕೊಂಡು ನಾವಿವತ್ತು ಬೀದಿ ಅಲಿತಾ ಇದ್ದೀವಿ. ನಿಮಗೆ ಈ ಬೀದಿ ಬದಿಯ ವ್ಯಾಪಾರಸ್ಥರ ಕಥೆ, ವ್ಯಥೆ, ನೋವು, ನಲಿವು, ದುಃಖ, ದುಮ್ಮಾನ, ಸಂಕಟ, ಸುಖ ಇವೆಲ್ಲವನ್ನು ತೆರೆದಿಡ್ತಾ ಇದ್ದೀವಿ. ಆದರೆ ನಾನು ಇಷ್ಟು ದಿನ ಮಾಡಿದಂಥ ಎಪಿಸೋಡಲ್ಲಿ ಒಬ್ಬನು ನನಗೆ ಸಾಕು, ನನಗೆ ಬೇಸರ ಆಗಿದೆ ಅಂತ ಯಾರು ಹೇಳಿಲ್ಲ. ಯಾಕೆ ಹೇಳಿ? ಅವರು ತಮ್ಮ ವೃತ್ತಿಯನ್ನು, ಜೀವನವನ್ನು ಅತಿಯಾಗಿ ಪ್ರೀತಿಸ್ತಾರೆ, ಅದರಲ್ಲಿ ಸುಖ ಕಂಡುಕೊಂಡಿದ್ದಾರೆ. ತಮ್ಮ ಕಷ್ಟ 4 ಜನಕ್ಕೆ ನೆರವಾಗುತ್ತೆ ಅನ್ನೋ ಒಂದು ನೆಮ್ಮದಿಯ ನಿರಾಳತೆಯಲ್ಲಿದ್ದಾರೆ. ಅವರಿಂದ ನಾವು ಕಲಿಬೇಕಾಗಿರೋದು ಅದನ್ನ. ಅವರಿಂದ ಮತ್ತಷ್ಟು ತಿಳಿದುಕೊಳ್ಳೋಣ. ಬನ್ನಿ ನನ್ನ ಜೊತೆ ಈಗ. ಬದುಕ ಬಂಡಿ ವೀಕ್ಷಕರೇ, ಈಗ ನಿಮಗೆ ಹಾಲಿನ ವ್ಯಾಪಾರ, ಅವರ ಬದುಕು ಮತ್ತೆ ಅವರ ಬವಣೆ, ಅವರ ಸುಖ, ದುಃಖ, ದುಮ್ಮಾನ, ಸಂತೋಷ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಳ್ಳೋಂಥ ಸಮಯ ಇವತ್ತು. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಏನು ನಿಮ್ಮ ಹೆಸರು? ಸರ್ ಈಶ್ವರ್ ಅಂತ. ಎಷ್ಟು ವರ್ಷದಿಂದ ಹಾಲು ವ್ಯಾಪಾರ ಮಾಡ್ತಾರೆ? 20 ಇಯರ್ಸ್ ಸರ್. 20 ವರ್ಷ. 20 ವರ್ಷದಿಂದ ಈ ಬೀದಿಲಿ ಕ್ರೇಟ್ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದೀರಲ್ಲ, ಹೇಳಿ ಸರ್. ಏನು ಅನ್ಸುತ್ತೆ? ಏನು ಅನ್ಸುತ್ತೆ ಸರ್? ಏನು ಮಾಡೋದು, ಇದೆಯಲ್ಲ ಬೇರೆ ಮಾಡ್ಬೇಕಾ ಮಾಡ್ತಾ ಇದ್ದೀವಿ. ಏನು ಏನಾರು ಓದಿದ್ದೀರಾ ಸರ್? SSLC. SSLC ಎಷ್ಟು ವರ್ಷ ಸರ್? ಎಷ್ಟು ವರ್ಷ ಈಗ ನಿಮಗೆ? ನನಗೆ 51 ವರ್ಷ. SSLC ಮಾಡಿದ್ದು ಯಾವಾಗ? SSLC ಮಾಡಿದ್ದು 87, 88. 88 ಅಲ್ಲಿ SSLC ಮಾಡಿದ್ರು ಸರ್ಕಾರಿ ಕೆಲಸ ಬಹಳ ಈಸಿಯಾಗಿ ಸಿಗೋದಲ್ಲ. ಅದ್ ಬಿಟ್ಬಿಟ್ಟು ಹಾಲ್ ವ್ಯಾಪಾರಕ್ಕೆ ಯಾಕೆ ಬಂತು ಸರ್? ಸರ್ಕಾರಿ ಕೆಲಸ ಸಿಕ್ಕಿಲ್ವಲ್ಲ ಸರ್? ಆಗ ಸಿಕ್ಕಿಲ್ವಾ? ಸಿಕ್ಕಿಲ್ಲ. ಈಗ ಬೇರೆ ಕೆಲಸ ಸಿಕ್ಕಿದ್ರೆ ಮಾಡ್ತಿದ್ರಾ ಸರ್? ಬೇರೆ ಕೆಲಸ ಸಿಕ್ಕಿದ್ರೆ ಎಲ್ಲಿ ಸಿಗುತ್ತೆ? ಸರ್ಕಾರಿ ಕೆಲಸ ಸಿಗ್ಬೇಕಲ್ಲ ಸರ್ ಮಾಡಕ್ಕೆ. ಅವಾಗ ಏನು ಬೇರೆ ಕೆಲಸ ಮಾಡ್ಬೇಕು ಅನ್ಸಿಲ್ಲ. ಈ ಎಷ್ಟು ವರ್ಷದಿಂದ ಈ ಬೀದಿಲೇ ಇದ್ದೀರಾ ಸರ್? 20 ವರ್ಷದಿಂದ ಈ ಬೀದಿಲೇ ಇದ್ದೀನಿ ನಾನು. ಇಲ್ಲೇ ಇದ್ದೀರಾ? 20 ವರ್ಷದಿಂದ ಇದೇ ಬೀದಿಲಿ ಇದ್ದೀನಿ. 20 ವರ್ಷದಿಂದ ಹೌದು. ಈ ಹಾಲಿನ ರೇಟ್ ಎಷ್ಟಿತ್ತು ಸರ್? 13 ರೂಪಾಯಿ ಇತ್ತು ನಾನು ಸರ್ ಸಣ್ಣ ಬಂದ. ಅರ್ಧ ಲೀಟ್ರ್ 13, 1 ಲೀಟ್ರ್ 26 ರೂಪಾಯಿ ಇತ್ತು. ಈಗ 44 ರೂಪಾಯಿ ಇದೆ. ಇವಾಗ 48 ರೂಪಾಯಿ ಇದೆ ಒಂದು ದಿನಕ್ಕೆ. ಹೌದು. ಎಷ್ಟು ವ್ಯಾಪಾರ ಮಾಡ್ತೀರಿ ಸರ್? 1 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತೀನಿ ಒಂದು ದಿನಕ್ಕೆ. 1 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತೀನಿ. 1 ಲಕ್ಷ ರೂಪಾಯಿ ಹಾಲಿನ ವ್ಯಾಪಾರ ಮಾಡ್ತೀರಾ? ಹೌದು. ಎಷ್ಟು ಗಂಟೆಗೆ ತೆಗಿತೀರಾ ಸರ್? ಬೆಳಗ್ಗೆ 5 ಗಂಟೆಗೆ. ಎಷ್ಟು ಲೀಟ್ರ್ ಹಾಲು ಬರುತ್ತೆ ನಿಮಗೆ? ಸರ್ ನನಗೆ 1800 ಲೀಟ್ರ್ ಹಾಲು ಬರುತ್ತೆ. ಮೊಸರು ಎಷ್ಟು ಬರುತ್ತೆ? ಎಲ್ಲ ಸೇರಿ ಇನ್ಕ್ಲೂಡ್. ಬೆಳಗ್ಗೆ 5 ಗಂಟೆಗೆ ಅಂಗಡಿ ತೆಗಿತೀರಾ? ಹೌದು. ಎಷ್ಟು ಗಂಟೆ ವ್ಯಾಪಾರ ಮಾಡ್ತೀರಾ? ಸರ್ 11 o'clock, 11 ಗಂಟೆ, ರಾತ್ರಿ 11 ಗಂಟೆವರೆಗೂ. ಆಮೇಲೆ ಹೌದು, ಅಷ್ಟೇ ಕ್ಲಾಸ್. ತಿರ್ಗಾ ಆಮೇಲೆ ಮಾಮೂಲಿ ಮನೆ ಹೋಗೋದು ಅಷ್ಟೇ. ಬೆಳಗ್ಗೆ 5 ಗಂಟೆಗೆ ಶುರುವಾದ ರಾತ್ರಿ 11 ಗಂಟೆವರೆಗೂ ಇರುತ್ತೆ.
ಆಮೇಲೆ ಇದು ಸಂಜೆ ವ್ಯಾಪಾರ ಮಾಡಲ್ಲ? ರಾತ್ರಿ 11 ಗಂಟೆವರೆಗೂ ಹೇಳ್ತಾರೆ ಕಂಟಿನ್ಯೂ ಸರ್. ಅದನ್ನೇ ಹೇಳ್ತಾರೆ, ಬೆಳಗ್ಗೆಯಿಂದ 5 ಗಂಟೆಯಿಂದ ರಾತ್ರಿ 11 ಗಂಟೆ ಕಂಟಿನ್ಯೂ ಇರುತ್ತೆ. ಕಂಟಿನ್ಯೂ ವ್ಯಾಪಾರ ಕಂಟಿನ್ಯೂ ವ್ಯಾಪಾರ ಇರುತ್ತೆ. ಈಗ ಹಾಲು ಅಲ್ಲದೆ ಬೇರೆ ಏನು ವ್ಯಾಪಾರ ಮಾಡ್ತೀರಾ? ಬೇರೆ ಏನು ವ್ಯಾಪಾರ ಇಲ್ಲ ಸರ್, ಬರೀ ಹಾಲು ವ್ಯಾಪಾರ ಮಾತ್ರ. ಬರೀ ಹಾಲು ವ್ಯಾಪಾರ. ಈಗ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆ ಈ ವ್ಯಾಪಾರನೇ ಮಾಡಿದ್ರೆ ಹೌದು. ಬೇರೆ ಏನು ಲೈಫ್ ಏನ್ ಮಾಡ್ತೀರಾ? ಏನು ಲೈಫ್ ಇಲ್ಲ ಸರ್, ಇದೇ ಮಾಡ್ತಾ ಇದೀವಲ್ಲ ಲೈಫ್, ಬೇರೆ ಏನಿಲ್ಲ. ಮದ್ವೆ ಆಗಿದೆ, ಮಕ್ಕಳು ಇಬ್ರು ಇದ್ದಾರೆ. ಏನ್ ಮಕ್ಳು ಅವ್ರೆ? ಇಬ್ರು ಮಕ್ಕಳು ಓದ್ತಾ ಇದಾರೆ. ಏನ್ ಓದ್ತಾ ಇದಾರೆ? ಬಿ ಓದ್ತಾ ಇದಾರೆ ಇಬ್ರು. ಬಿ ಓದ್ತಾ ಬಿ ಇದ್ದಾರೆ. ಓದ್ತಾ ಇದಾರೆ. ಗಂಡ್ ಮಕ್ಳು ಹೆಣ್ಮಕ್ಳು? ಗಂಡು ಮಕ್ಳು ಇಬ್ರು. ಇಬ್ರು ಗಂಡ್ ಮಕ್ಳು ಹೌದು. ಓದಿಸ್ತಾ ಇದೀರಾ? ಹೊಸ ಈ ಹಾಲು ವ್ಯಾಪಾರಕ್ಕೆ ಲಾಸ್ ಜಾಸ್ತಿನ 4 ಕಾಸು ನೋಡೋ ಐಟಮ್ ಜಾಸ್ತಿ? ಸರ್ ಕಮಿಷನ್ ಬೇಸಿಕ್ ತಾನೆ ಸರ್ ನಮ್ದು. ಕಮಿಷನ್ ಬೇಸಿಕ್, ಅವ್ರೇನು ನಾವೇನು ವ್ಯಾಪಾರ ಮಾಡ್ತೀವಿ ಅದು ಕಮಿಷನ್ ಕೊಡ್ತಾರಂತೆ. ಹೌದಾ? ಹೌದು. ಈಗ ಈ ಹಾಲು ತತ್ತೀರಾ, ಹೌದು. ಮಳೆ ಬಂದ್ಬಿಡ್ತು, ಹಾಲು ವ್ಯಾಪಾರ ಆಗಿಲ್ಲ, ಅದೆಲ್ಲ ನಮ್ದೇ ವೇಸ್ಟ್ ಸರ್, ಅದೆಲ್ಲ ನಮ್ದೇ ಜವಾಬ್ದಾರಿ, ಎಲ್ಲ ನಮ್ದೇ ಜವಾಬ್ದಾರಿ. ಅವ್ರ ಐಟಮ್ ಕಳ್ಸೋದ್ಮೇಲೆ ಎಲ್ಲ ನಮ್ದೇ ಜವಾಬ್ದಾರಿ, ಎಲ್ಲ ನಿಮ್ದೆ. ಎಲ್ಲ ನಮ್ದೇ, ನಾವೇ ಪೇಮೆಂಟ್ ಮಾಡೋಕೆ ಅವ್ರಿಗೆ. ಅವ್ರದ್ದೇನು ಜವಾಬ್ದಾರಿ ಇಲ್ಲ. ಈಗ ಬರ್ತಾರೆ ಕಸ್ಟಮರು, ನಾನೇ ನೋಡಿದ್ದೀನಿ ಕೆಲವರು ಕಸ್ಟಮರ್ ಬರ್ತಾರೆ, ಅದೇನೇ ಹಾಲು ಹೊಡೆದಾಗಿತ್ತು ತಗೊಂಡೋಗಿದ್ದು, ತಗೊಳ್ಳಿ ಇದು ಅದಕ್ಕೆಲ್ಲ ಏನು ಮಾಡಿ ಅದಕ್ಕೆಲ್ಲ ಡೇಟ್ ನೋಡ್ಕೊಂಡು ತೊಗೊಂಡೋಗಿ ಅಂತ ಹೇಳ್ಬಿಡ್ತೀವಿ ಫಸ್ಟ್ ಸರ್. ಫಸ್ಟ್ ಹೇಳ್ತೀರಾ? ಫಸ್ಟ್ ಹೇಳ್ತೀವಿ. ಈಗ ಬರ್ತಾರಲ್ಲ ಕಸ್ಟಮರ್, ಹೆಂಗೆ ಅವರೆಲ್ಲ? ಎಲ್ಲಿ ಇದ್ದಾರೆ ಸರ್ ಕಸ್ಟಮರ್ ಬಂದಾಗ ಅವ್ರು ನಾವೇನು ಮಾತಾಡ್ತೀವಿ ಅವ್ರು ಅದೇ ಥರ ಬಿಲ್ ಮಾಡ್ತಾರೆ. ನಾವು ಕಂಟಿನ್ಯೂ ಮಾಡಿದ್ರೆ 20 years ಹಿಂದೆ ಇರೋದು ನಮಗೇನು ಆ ಥರ ಏನು ಅನ್ಸಲ್ಲ ನನಗೆ. ಇಲ್ಲೇ ಒಂದೇ ಜಾಗದಲ್ಲಿ 20 years ಇದೆಯೋ ಕಂಟಿನ್ಯೂ ನಡ್ಕೊಂಡು ಹೋಗ್ತಾ ಇರ್ತಾನೆ. ಈ 20 ವರ್ಷದಿಂದ ಈ ಕಸ್ಟಮರ್ಗಳು ಮಾತಾಡ್ಸ್ತಿರ್ತಿರಲ್ಲ, ಹೌದು. ನಿಮ್ಗೇನ್ ಕಸ್ಟಮರ್ ಜಾಸ್ತಿ ಕಿರಿಕಿರಿ ಅನ್ಸ್ತಾರೋ ಅಥವಾ ಪರವಾಗಿಲ್ಲ? ಸರ್ ನಾನು ಹೆಂಗ್ ಮಾಡ್ತೇವೆ ಅವ್ರು ಹಂಗೆ ಇದ್ದಾರೆ ಸರ್. ನಾನು ಹೆಂಗ್ ಮಾತಾಡ್ತೀನಿ ಅವ್ರು ಹಂಗೆ ಇರ್ತಾರೆ. ಈಗ ಅವ್ರ ಬೆಳಗ್ಗೆ ಅವ್ನಿಗೆ ಫುಲ್ ಯಾರೋ ಬೆಳಗ್ಗೆ ಟೆನ್ಷನ್ ಬಂದ್ಬಿಟ್ಟಪ್ಪ, ನಿಮ್ಗೇನೋ ಬೈದ್ಬಿಟ್ಟ? ಇಲ್ಲ, ಸಮಾಧಾನ ಮಾಡ್ಕೊಳ್ಸಿ, ಬರಗಿ ಆಮೇಲೆ ಬರಗಿ ಮಾತಾಡೋಣ ಅಂತ. ಹೌದು. ಈ ಹಾಲು ವ್ಯಾಪಾರದಲ್ಲಿ ಹೇಳಿ ಸರ್, ಈಗ 20 years ಹಾಲು ವ್ಯಾಪಾರನೇ ಮಾಡಿದೀರಾ, ಹೇಳಿ ಸರ್. ಮುಖ್ಯವಾಗಿ ಬೇಕಾಗಿದ್ದು ಏನು? ಸರ್ ಏನ್ ಟ್ಯಾಲೆಂಟ್ ಏನ್ ಬೇಡ, ಸ್ವಲ್ಪ ಓದಿದ್ರೆ ಸಾಕು, ಮಾಡ್ಬೋದು. ಟ್ಯಾಲೆಂಟ್ ಚೆನ್ನಾಗಿರ್ಬೇಕು, ತಲೆ ಚೆನ್ನಾಗಿರ್ಬೇಕು. ಅದೇ ಹೇಳ್ಬೇಕು, ಅದೇ. ಈಗ ನಾನು ನಾಳೆಯಿಂದ ಹಾಲು ವ್ಯಾಪಾರ ಮಾಡಬೇಕು, ನೀವು ಎಲ್ಲರೂ ಮಾಡೋಕ್ಕಾಗಲ್ಲ ಸರ್. ಏನ್ ಬೇಕು? ಟ್ಯಾಲೆಂಟ್ ಇರಬೇಕು, ಕಷ್ಟ ಬೀಳಬೇಕು. ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ 5 ಗಂಟೆ ಓಪನ್, ರಾತ್ರಿ 11 ಗಂಟೆವರೆಗೂ ಬಿಸ್ನೆಸ್ ಅಲ್ಲಿ ರನ್ನಿಂಗ್ ಇರಬೇಕು. ನನ್ನ ಮಕ್ಳ ಕೈಯೆಲ್ಲ ಕೆಲಸ ಮಾಡೋಕ್ಕಾಗಲ್ಲ, ಏನು ಬೇರೆ ಮಾಡೋಕ್ಕಾಗಲ್ಲ. ನಾನು ಏನಾದ್ರು ಮಾಡ್ತೀನಿ, ನನ್ನ ಮಕ್ಕಳು ಮಾಡೋಕ್ಕಾಗಲ್ಲ. ಈಗಿನ ಕಾಲದಲ್ಲಿ ಆಗಲ್ಲ ಮಕ್ಕಳು. ಈಗ ಹುಡುಗರು ಆಗಲ್ಲ, ಯಾರು ಮಾಡೋಕ್ಕಾಗಲ್ಲ. ಈಗಿನ ಹುಡುಗರು ಮಾಡೋಕ್ಕಾಗಲ್ಲ. ಈಗ ಮಾರ್ಕೆಟಿಂಗ್ ಆಪ್ಸ್ ಗಳು ಬಂದ್ಬಿಟ್ಟೈತೆ. ಮನೇಲಿ ಕೂತ್ಕೊಂಡು ನೀರು ಬಿಸಿ ಇಟ್ಬಿಟ್ಟು ಆಪಲ್ ಆರ್ಡರ್ ಮಾಡಿದ್ರೆ ಹಾಲು ಬರ್ತದೆ. ಹೌದು. ಇಂಥ ಕಾಲದಲ್ಲಿ ಜನ ಇಲ್ಲಿಗೆ ಬರ್ತಾ ಇದಾರೆ ಸರ್. ಫ್ರೆಶ್ ಇರುತ್ತಲ್ಲ ಸರ್ ಐಟಮ್ ಒಂದು. ಈಗ ನೀವು ತಗೊಂಡೋಗಿ ಯಾವ್ದು ಕೊಡ್ತೀರಾ ಅಂತ ಗೊತ್ತಿರಲ್ಲ ಅವ್ರಿಗೆ. ನನ್ನ ಹತ್ರ ಬೆಳಗ್ಗೆಯಿಂದ 20 ವರ್ಷದಿಂದ ಇಲ್ಲೇ ಇದ್ದಾರೆ, ಬರ್ತಾರೆ, ಬಂದು ನನ್ನ ಕಸ್ಟಮರ್ ಇದ್ದೇ ಇದ್ದಾರೆ. ಈಗ ನಿಮ್ಗೆ ಪೇಮೆಂಟ್ ಆಪ್ ಗಳು ಬಂದ್ಬಿಟ್ಟಿದೆ. ಮುಂಚೆ ಎಲ್ಲ ಜನ ತಗೊಂಬರೋ ನಿಮ್ಗೆ ಅರ್ಧ ಲೀಟರ್ ಹಾಲು 100 ರೂಪಾಯಿ ಕೊಡೋದು, ನೀವು ಚಿಲ್ಲರೆ ಇಲ್ಲ ಅನ್ನೋದು. ಈಗ ಅದು ಕಡಿಮೆ ಆಗೈತೆ, ಜಾಸ್ತಿ ಕಡಿಮೆ ಆಗಿದೆ ಸರ್. ಅದು ಕಡಿಮೆ ಆಗಿದೆ. ಎಲ್ಲ ಆಪಲ್ ಇದೆ, ಆಪಲ್ ಮಾಡ್ತಾರೆ. ಕೆಲವು ಜನ ಮಾಡ್ತಾರೆ, ಕೆಲವು ಜನ ಆಪಲ್ ಮಾಡ್ತಾರೆ, ಕೆಲವು ಜನ ಇದ್ರೊಳಗೆ ಮಾಡ್ತಾರೆ. ಹೌದು. ಈಗ ಜನ ಈ ಆಪೇ ಜಾಸ್ತಿನ ಕ್ಯಾಶು ಕೊಡೋರು ಇದಾರೆ ಈಗ ಸರ್. ಮುಕ್ಕಾಲ್ ಭಾಗ ಆಪ್ ಬರುತ್ತೆ, ಕಾಲ್ ಭಾಗ ಕ್ಯಾಶ್ ಬರುತ್ತೆ. ಇವಾಗ ಕ್ಯಾಶು ಕೊಡ್ತಾರೆ. ಕ್ಯಾಶ್ ಕೊಡ್ತಾರೆ. ನೀವು ಚಿಲ್ಲರೆ ಕೊಟ್ಕೊಂಡು ಮ್ಯಾನೇಜ್ ಮಾಡ್ತೀವಿ. ಈಗ ಮಾಲ್ಗಳೇ ಊರು ತುಂಬಾ ಮಾಲ್ ಬಂದ್ಬಿಟ್ಟು, ಹೇಳಿ ಸರ್. ಜನ ಎಲ್ಲ ಮಾಲ್ ಕೊಟ್ಟೋದ್ರೆ ಏರ್ ಪಿನ್ ಇಂದ ಹೆಲಿಕಾಪ್ಟರ್ ವರೆಗೆಲ್ಲ ಅಲ್ಲೇ ಅಂಗಡಿ ಬೇರೆ ಇಟ್ಕೊಂಡಿದ್ದಾರೆ. ಓಕೆ ಸರ್. ಇಲ್ಲಿಗೂ ಬರ್ತಾರ ಸರ್. ಈ ಮಾಲಲ್ಲಿ ಏನ್ ಮಾಡ್ತಾರೆ ಜನ, ಕೆಲವು ಜನ ಮಾಲ್ಗೆ ಹೋಗ್ತಾರೆ, ಕೆಲವು ಜನ ಮಾಲ್ಗೆ ಹೋಗಲ್ಲ. ಕೆಲವು ಜನ ರೆಗ್ಯುಲರ್ ಕಸ್ಟಮರ್ ನಮ್ಮ ಹತ್ರ ಬರ್ತಾರೆ. ಮಾಲ್ಗೆ ಹೋಗೋರು ಎಲ್ಲ ಏನಿದ್ರು ಅಫ್ಸಿಯಲ್ ಇವರು ಮಾಲ್ಗೆ ಹೋಗ್ತಾರೆ. ಅವರು ಮಾಲಲ್ಲಿ ಅವರು ಸಾಮಾನ್ಯವಾಗಿ ಹಾಲು ತಗೊಳ್ಳಲ್ಲ. ಸಾಮಾನ್ಯಗೆ ಮಾಲಲ್ಲಿ ತಗೊಳ್ಳೋದೆಲ್ಲ ಬೇರೆ ಬೇರೆ ಐಟಮ್ ಇರುತ್ತೆ. ಯಾವಾಗಲೂ ಒಂದೊಂದು ಟೈಮಲ್ಲಿ ಬೇಕಂದ್ರೆ ಮಾಲಲ್ಲಿ ತಗೋತಾರೆ, ಕೆಲವು ಟೈಮಲ್ಲಿ ಇಲ್ಲ ತಗೋತಾರೆ ಕಂಟಿನ್ಯೂ. ಈಗ ನಿಮ್ಗೆ 20 ವರ್ಷ ಗಾಡಿಲಿ ಈಗ ಇಲ್ಲಿ ಅಂಗಡಿ ಇಟ್ಟಿದ್ದೀರಲ್ಲ, ಹೇಳಿ ಸರ್. ರೆಗ್ಯುಲರ್ ಕಸ್ಟಮರ್ ಯಾರು, ಹೊಸಬ್ರು ಯಾರು ಗೊತ್ತಾಗುತ್ತಾ? ಸರ್ ಗೊತ್ತಾಗ್ಬಿಡುತ್ತೆ ಸರ್ ನಮಗೆ. ನೀವು ರೆಗ್ಯುಲರ್ ಕಸ್ಟಮರ್, ಇವ್ರು ರೆಗ್ಯುಲರ್ ಕಸ್ಟಮರ್, ಇವ್ರು ರೆಗ್ಯುಲರ್ ಕಸ್ಟಮರ್, ನಮ್ಗೆ ಗೊತ್ತಾಗ್ಬಿಡುತ್ತೆ. ನನಗೆ ಮುಖ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ನನಗೆ. ಹೊಸಬ್ರು ಗೊತ್ತಾಗ್ಬಿಡುತ್ತೆ ನನಗೆ. ನೀವು ಬಂದಿಲ್ಲ ನನಗೆ ಗೊತ್ತಾಗ್ಬಿಡುತ್ತೆ. ಹೌದಾ? ಬೆಳಗ್ಗೆ ನೋಡ್ತಾ ಇರ್ತೀವಲ್ಲ, ಗೊತ್ತಾಗ್ಬಿಡುತ್ತೆ ನಮ್ಗೆ. ಈಗ ಹಾಲು ತಗೊಂಡ್ಬರ್ತಾರೆ, ಯಾರು ಹಾಲು ದುಡ್ಡು ಆಮೇಲೆ ಕೊಡ್ತೀನಿ, ಇಮೇಲ್ ಕೊಡ್ತೀನಿ ಅವ್ರಿಗೆ ಸರ್ ಗೊತ್ತಿದ್ರೆ ಕೊಡ್ತೀನಿ. ನಮ್ಗೆ ಕ್ಲೋಸ್ ಆಗಿದ್ರೆ ಕೊಡ್ತೀನಿ, ಅಂದ್ರೆ ಕೊಡಲ್ಲ ನಾವು. ಕೊಡಲ್ಲ. ಅಂತವ್ರು ಕಸ್ಟಮರ್ ಇದ್ದಾರೆ. ಈಗ ಆಮೇಲೆ ಕೊಡ್ತೀನಿ, ಅರ್ಜೆಂಟ್ ಇದೆ, ಅದು ಎಲ್ಲ ಇದೆ. ಕೊಡ್ತೀನಿ. ಇನ್ಯಾರು ಇದಾರೆ ನಿಮ್ ಜೊತೆಗೆ? ನಮ್ಮ ಜೊತೆ ರಿಲೇಷನ್ ಇದೆ, ಬರ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಈಗ ನೀವು ಇಲ್ಲಿ ಹಾಲಿನ ವ್ಯಾಪಾರದಲ್ಲಿ ಇದ್ದೀರಾ, ಇವ್ರು ಇಲ್ದೇ ಇದ್ದಾಗ ನೀವೆಲ್ಲ ನೋಡ್ಕೋತೀರಾ? ಈಗ ಇವ್ರು ಊರ್ಗೀರ್ ಹೊಂಟೋದ್ರಪ್ಪ, ಇವ್ರಿಗೂ ಸಾರ್ ತಪ್ಪುತ್ತಪ್ಪ, ಎಲ್ಲ ನೀವೇ ನೋಡ್ಕೋತೀರಾ? ಈಗ ನಿಮ್ಗೆ ಇವ್ರು ಬಂದು ನಾನು ದುಡ್ಡು ಹಾಕಿದೀನಿ ಕಣಮ್ಮ ಅಂತಾರೆ, ನಿಮ್ಗೆ ಹೆಂಗ್ ಗೊತ್ತಾಯ್ತದೆ? ಗೊತ್ತಾಗುತ್ತಾ? ಈಗ ದಿನ ಕೂಪನ್ ಕೊಡ್ತೀರಾ, ಈಗ ನೀವು ಕೊಡ್ತೀರಿ ಮಂಗಲಿ. ಈ ಕೂಪನ್ ಅಲ್ಲಿ ಹಾಲು ತಗೊಂಡವ್ರು ಜಾಸ್ತಿ ಕಮ್ಮಿ ಆಗ್ಬಿಟ್ರೆ ಕೂಪನ್. ಆಮೇಲೆ ದಿನ
ಜನ ಒಂದು ಬರೀ ಅರ್ಧ ಲೀಟ್ರೇ ತಗೊಂಡೋಗೋರು ಡೈಲಿ ಬರೋರು ಇರ್ತಾರ ಅಥವಾ ಡೈಲಿ ಬಂದು 2 ಲೀಟರ್ ತಗೊಂಡೋಗೋ ಒಂದು 2 ಲೀಟರ್ ತಗೋಗುರವ್ರೆ, ಅರ್ಧ ಲೀಟರ್ ತಗೋಗುರು. ಡೈಲಿ ಬರ್ತಾರೆ. ಈಗ ವಾರಕ್ಕೊಂದ್ಸಲಿ ಬರೋರು, 3 ದಿನಕ್ಕೊಂದ್ಸಲಿ ಬರೋರು ಅವ್ರು ಇದಾರ. ಸೊ ನಿಮ್ಗೆ ಅವರೆಲ್ಲ ಗೊತ್ತಾಯ್ತಾರೆ, ಯಾರು ವಾರಕ್ಕೊಂದ್ಸಲಿ ಬರ್ತಾರೆ, ಯಾರು 3 ದಿನಕ್ಕೊಂದ್ಸಲಿ ಬರ್ತಾರೆ, ಅವ್ರು ಯಾವ ಹಾಲು ತಗೋತಾರ ಅಂತಾನು ಗೊತ್ತು ನಮ್ಗೆ. ಅದು ಗೊತ್ತಾ ನಿಮ್ಗೆ? ಓ, ಅವ್ರು ಯಾವ ಕಸ್ಟಮರು ಯಾವ ಹಾಲು ತಗೋ, ಓ ಅವು ಎಲ್ಲ ಗೊತ್ತಾಗ್ಬಿಟ್ಟಿರ್ತದೆ. ಅವ್ರು ಬಂದ ತಕ್ಷಣ ನೀವೇ ಎತ್ತು ಕೊಟ್ಬಿಡ್ತೀರಾ ಹಾಲನ್ನ. ಈಗ ಇವ್ರಿಲ್ಲೇದಾಗ ದುಡ್ಡು ಕಾಸು ವ್ಯವಹಾರ ಅಲ್ಲ, ಎಲ್ಲ ಏನು 1 ರೂಪಾಯಿ ಆ ಕಡೆ ಈ ಕಡೆ ಇಲ್ದಂಗೆ ಎಲ್ಲ ಮಾಡ್ಕೊತೀರಾ. ಧನ್ಯವಾದ ಈಶ್ವರ ಅವರೇ, ನಿಮಗೂ ಧನ್ಯವಾದ. ಒಳ್ಳೇದಾಗ್ಲಿ ನಿಮ್ಮ ವ್ಯಾಪಾರ, ಯಾವುದು ತೊಂದರೆ ಆಗದೆ ಇರಲಿ, ಮಳೆ ಅದು ಇದು ಇನ್ನೊಂದು ತೊಂದರೆ ಆಗದೆ ಇರಲಿ, ಹಾಲು ಚೆನ್ನಾಗಿ ಕಸ್ಟಮರ್ಗೆಲ್ಲ ಕೊಡ್ರಿ. ನೀವು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳು ಚೆನ್ನಾಗಿ ಹೋಗಿ ಒಳ್ಳೆ ವಿದ್ಯೆ ಸಂಪಾದನೆ ಮಾಡಿ ಅವರು ಸಂಪಾದನೆ ಮಾಡಲಿ, ನೀವು ಚೆನ್ನಾಗಿರಿ, ನಿಮ್ಮ ಅಂಗಡಿ ಚೆನ್ನಾಗಿ ಒಳ್ಳೇದಾಗ್ಲಿ. ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲ ಒಳ್ಳೇದು ಮಾಡಲಿ. ಬದುಕ ಬಂಡಿ ವೀಕ್ಷಕರೇ, ಬೇಸಿಗೆಯಲ್ಲಿ ನಮಗೆ ಆಪತ್ತಿನ ನೆಂಟ ಅಂದ್ರೆ ಎಳ್ನೀರು ಮತ್ತು ಎಳ್ನೀರು ವ್ಯಾಪಾರಸ್ಥರನ್ನ ನಾನು ಮರೆಯೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ಎಳ್ನೀರು ವ್ಯಾಪಾರಸ್ಥರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಮುದಸ್ಸಿರ್. ಎಷ್ಟು ವರ್ಷದಿಂದ ಎಳ್ನೀರು ವ್ಯಾಪಾರ? 5 ವರ್ಷ. 5 ವರ್ಷಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರಿ? ಕೂಲಿ ಕೆಲಸ ಮಾಡ್ತಾ ಇದ್ದೆ. ಈ ಕೂಲಿ ಕೆಲಸ ಬಿಟ್ಟು ಎಳ್ನೀರು ವ್ಯಾಪಾರ ಮಾಡ್ತಾ ಇದ್ದೀರಾ. ಎಲ್ಲಿ ನಿಮ್ಮ ಮನೆ? ಇಲ್ಲೇ 46 ಕ್ರಾಸ್ ಕುಮಾರಸ್ವಾಮಿ. ಎಷ್ಟು ಜನ ಇದ್ದೀರಾ ಮನೇಲಿ? 8 ಜನ. 8 ಜನಕ್ಕೆ ಈ ಎಳ್ನೀರು ವ್ಯಾಪಾರದಿಂದ ಹೊಟ್ಟೆ ತುಂಬುತ್ತಾ? ನಡೀತಾ ಇದೆ, ಕಷ್ಟ ಸುದ್ದಿ ಮಾಡ್ಕೊಂಡು ಹೋಗ್ತಾ ಇದೀನಿ. ಈಗ ಕೂಲಿ ಕೆಲಸ ಮಾಡಿದ್ರೆ ಡೈಲಿ ದುಡ್ಡು ಬರುತ್ತೆ ಮುದಸು. ಎಳ್ನೀರು ವ್ಯಾಪಾರದಲ್ಲಿ ಹೆಂಗೆ? ಕೂಲಿ ಕೆಲಸ ಒಂದಿನ ಸಿಗತ್ತೆ, ಒಂದಿನ ಸಿಗಲ್ಲ. ಹ್ಮ್. ಇದು ಡೈಲಿ ಮಾಡ್ಕೊ ಹೋಗ್ಬೋದು. ಇದಕ್ಕೆ ಡೈಲಿ ಎಳ್ನೀರು ತಂದು ಖಾಲಿ ಆದ್ಮೇಲೆ ಮಾಡ್ತೀರಾ ಅಥವಾ ದಿನ ಡೈಲಿ ತರ್ತೀರಾ? ದಿನ ತರ್ತೀನಿ. ಎಲ್ಲಿಂದ ತರ್ತೀರಾ? ಇಲ್ಲಿ ನಂಜನಗೂಡು, ಮಂಡ್ಯ, ಮದ್ದೂರು, ಒಂದೊಂದ್ ಕಡೆಯಿಂದ ಒಂದೊಂದ್ ಟೈಮ್ ಬರುತ್ತೆ ಗಾಡಿ. ಮಂಡ್ಯ, ಮದ್ದೂರು ಒಂದೊಂದ್ ಕಡೆಯಿಂದ ಎಳ್ನೀರು ತಗೊಂಡ್ ಬರ್ತೀರಾ. ಎಷ್ಟು ಬಂಡವಾಳ ಹಾಕ್ತೀರಾ? ಡೈಲಿ ಒಂದು 5,000 6,000. ಡೈಲಿ ಹಾಕ್ಬೇಕಾ? ಹಾ, ಡೈಲಿ ಬಂಡವಾಳ ಹಾಕ್ಬೇಕು. ಈಗ ಒಂದಿನ ನಿಮ್ಮ ಹತ್ರ ದುಡ್ಡು ಇರಲ್ಲಪ್ಪ, ಏನ್ ಮಾಡ್ತೀರಾ? ಏನಾದ್ರೂ ಸಾಲ ಗೀಲ ಮಾಡಬೇಕು ಯಾರ ಹತ್ರ. ಇವತ್ತು ಹೆಂಗ್ ವರ್ಕೌಟ್ ಮಾಡ್ತೀರಾ? ಸಾಲ ಮಾಡಿ ಎಳ್ನೀರು ತಗೊಂಡೋಗಿ ಮಾರ್ಕೆಟಿಂದ ಎಳ್ನೀರು ತಂದು ಹಾಕಿ ವ್ಯಾಪಾರ ಆಗದೆ ಏನ್ ಮಾಡ್ತೀರಾ? ವ್ಯಾಪಾರ ಆಗಿಲ್ಲ ಅಂದ್ರೆ ಮಾರನೇ ದಿನ ವ್ಯಾಪಾರ ಮಾಡಿ ಏನಾದ್ರು ಮಾಡಿ ಕೊಡ್ಬೇಕು ಅವ್ರಿಗೆ. ಸಾಲ ಕೊಡ್ಬೇಕು. ಹಾ. ಈಗ ಎಳ್ನೀರು ತರಕ್ಕೆ ಸಾಲ ಮಾಡ್ಬಿಟ್ಟಿರ್ತೀರಾ. ಈಗ ನೀವು 30 ರೂಪಾಯಿ ಎಳ್ನೀರು 50 ರೂಪಾಯಿ ಮರಕಾಲ ಒಂದು 5 ರೂಪಾಯಿ ಮಾಡ್ತೀರಾ. ಬಡ್ಡಿಗೆ ಹೊಟ್ಟೋಗುತ್ತಲ್ಲ, ಏನ್ ಮಾಡ್ತೀರಾ? ಅದೇ ಒಂದಿನ ನಡೆಯೋದು, ಒಂದಿನ ನಡೆಯಲ್ಲ, ಕಷ್ಟ ಸುದ್ದಿ ನೋಡ್ಕೊಂಡು ಹೋಗ್ಬೇಕಲ್ಲ. ಈಗ ಬೇಸಿಗೆ ಶುರು ಆಯ್ತಲ್ಲ, ಎಳ್ನೀರು ರೇಟ್ ಹೆಂಗ್ ತಗೊಂಡಿರ್ತೀರಾ? ಎಷ್ಟು ಈಗ ಒಂದು ಎಳ್ನೀರಿದು? ಇದು ಇವಾಗ 26 ರೂಪಾಯಿ. 26 ರೂಪಾಯಿ. ಈಗ ಕಸ್ಟಮರ್ಗಳಿಗೆ ಎಷ್ಟು ಕೊಡೋದು ನೀವು? 30. 36 ರೂಪಾಯಿ. 30 ರೂಪಾಯಿ ಕೊಡ್ತೀರಾ. 4 ರೂಪಾಯಿ ಒಂದು ಎಳ್ನೀರಿಗೆ ಸಿಗ್ತೀವಿ. ಇನ್ನು ಬೇಸಿಗೆ ಜಾಸ್ತಿ ಆದ್ರೆ ರೇಟ್ ಜಾಸ್ತಿ ಮಾಡ್ತೀರಾ? ಜಾಸ್ತಿ ಒಂದು 5 ರೂಪಾಯಿ 6 ರೂಪಾಯಿ ಜಾಸ್ತಿ ಮಾಡ್ಲೇಬೇಕು. 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಬೇಕು. ಈಗ ಒಂದು 2 ತಿಂಗಳು ಕಳೆದ್ಬಿಟ್ರೆ ಒಂದು 40 ರೂಪಾಯಿ ಮಾಡ್ತೀರಾ? 40 ರೂಪಾಯಿ ಆಗುತ್ತೆ. ಮನೇಲಿ ಯಾರ್ಯಾರು ಇದ್ದೀರಾ? ನಮ್ಮ ಮನೆಯವರು ಇದಾರೆ, ನಮ್ಮ ಮಕ್ಕಳು ಇದಾರೆ. ಮದುವೆ ಆಗಿದ್ಯಾ? ಮದುವೆ ಆಗಿದೆ. ಎಷ್ಟು ಮಕ್ಕಳು? 4. ಏನ್ ಮಾಡ್ತಾವ್ರೆ ಮಕ್ಕಳೆಲ್ಲ? ಸ್ಕೂಲ್ ಹೋಗ್ತಾ ಇದಾರೆ. ಸ್ಕೂಲ್ಗೆ ಹೋಗ್ತಾವ್ರಾ? ಓದಿಸ್ತಾ ಇದ್ದೀರಾ? ಅವ್ರನ್ನೆಲ್ಲ ಓದಿಸ್ಬೇಕು. ಈಗ ಸಪೋಸು ಈಗ ನೀವು ಒಂದಿನ ಹುಷಾರ್ ತಪ್ಪಾಯ್ತು, ಏನ್ ಮಾಡ್ತೀರಾ? ಏನು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಇಂಜೆಕ್ಷನ್ ತಗೊಳ್ತೀನಿ, ಸೀದಾ ಬಂದು ವ್ಯಾಪಾರಕ್ಕೆ ನಿಂತ್ಕೊಳ್ತೀನಿ. ವ್ಯಾಪಾರ ಮಾಡೇ ಮಾಡ್ತೀರಾ? ಮಾಡೇ ಹುಷಾರ್ ತಪ್ಪಾಗಿ ಮನೇಲಿ ಮಲ್ಗಲ್ಲ. ಈಗ ಎಲ್ಗೋ ಊರ್ಗೆ ಹೋಗ್ಬೇಕು, ಹಬ್ಬ ಬಂತು ನಿಮ್ದು, ಅವಾಗ ಹಬ್ಬ ಬಂದ್ರೆ ನಮಾಜ್ ಮಾಡ್ತೀನಿ, ಸೀದಾ ಬಂದು ವ್ಯಾಪಾರಕ್ಕೆ ನಿಂತ್ಕೊಳ್ತೀನಿ. ಅವತ್ತು ವ್ಯಾಪಾರ ಮಾಡ್ತೀನಿ. ದಿನ ವ್ಯಾಪಾರ ಮಾಡ್ತೀರಾ? ಒಂದಿನ ರೆಸ್ಟ್ ಇಲ್ಲ. ಎಷ್ಟು ಗಂಟೆಗೆ ವ್ಯಾಪಾರ ಶುರು? ಇದು ಬೆಳಗ್ಗೆ 7 ಗಂಟೆಯಿಂದ. 7 ಗಂಟೆಗೆ ಶುರು ಮಾಡ್ತೀರಾ? ಎಷ್ಟು ಗಂಟೆಗೆ ಲಾಸ್ಟ್? 10 ಗಂಟೆ. ರಾತ್ರಿ 10 ಗಂಟೆವರೆಗೂ ಇರ್ತೀರಾ? 10 ಗಂಟೆ ಇಲ್ಲೇ ಇರ್ತೀನಿ. 7 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆವರೆಗೂ ಇರ್ತೀರಾ. ಎಷ್ಟು ವ್ಯಾಪಾರ ಆಗುತ್ತೆ ದಿನ ಒಂದು 3,000 4,000 5,000 ಆಗುತ್ತೆ ದಿನ? ಆಗುತ್ತೆ. ಸೊ ದಿನ ಈಗ ವ್ಯಾಪಾರಕ್ಕೆ ನೀವು ಮದ್ದೂರಿಂದ ಎಳ್ನೀರು ತತ್ತೀನಿ, ನೀವೇ ಹೋಗ್ತೀರಾ? ಇಲ್ಲ, ಗಾಡಿ ಬರುತ್ತೆ. ಹೌದು, ಮಂಡಿಗೆ ಬರುತ್ತೆ. ಬನಶಂಕರಿ ಮಂಡಿ ಐತೆ, ಅಲ್ಲಿ ಬರುತ್ತೆ ಗಾಡಿ. ಸೊ ಈಗ ದಿನ ನೀವು ಬನಶಂಕರಿ ಮಂಡಿಗೆ ಹೋಗ್ತೀರಾ? ದುಡ್ಡು ಕೊಟ್ಬಿಟ್ಟು ಎಳ್ನೀರು ತಗೊಬರ್ತೀನಿ. ಈಗ ಒಂದಿನ ನಿಮ್ಮ ಹತ್ರ ದುಡ್ಡಿಲ್ಲಪ್ಪ, ಏನ್ ಮಾಡ್ತೀರಾ? ಒಂದಿನ ದುಡ್ಡಿಲ್ಲ ಅಂದ್ರೆ ಅವ್ರ ಹತ್ರ ಸಾಲ ಕೇಳ್ಬಿಟ್ಟು ತಗೊಬರ್ತೀನಿ. ಕೊಡ್ತಾರ ನಿಮ್ಗೆ? ಕೊಡ್ತಾರೆ. ಹೆಂಗ್ ಕೊಡ್ತಾರೆ ಅವರು? ಈಗ ನಿಮ್ಗೆ ಮುದಾಸಿರ್ ಬಂದ ನಾನು 5,000 ಕೊಟ್ಬಿಡ್ತಾರ? ಕೊಡ್ತಾರೆ. ವ್ಯಾಪಾರ ಮಾಡ್ಕೊಡ್ತೀನಿ ಅಂತ ಕೊಡ್ತಾರೆ. ಒಂದಿನ 2 ದಿನ ಟೈಮ್ ಕೊಡ್ತಾರ ಅವ್ರು. ಯಾಕಂದ್ರೆ ಡೈಲಿ ವ್ಯಾಪಾರ ಮಾಡ್ತಾರ, ಅದೆಲ್ಲ ಕೊಡ್ತಾರೆ. ಡೈಲಿ ವ್ಯಾಪಾರ ಮಾಡ್ತೀರಾ? ಒಂದಿನ 2 ದಿನ ಕಾಸು ಇಲ್ದರು ಹೋಗಿ ತಗೊಂಡು ಬರ್ತೀರಾ? ಊಟ ತಿಂಡಿಗೆ ಯಾವಾಗ ಟೈಮು? ಬೆಳಗ್ಗೆ 11 ಗಂಟೆಗೆ ನಾಷ್ಟ ಮಾಡ್ತೀನಿ, 4 ಗಂಟೆಗೆ ಊಟ ಮಾಡ್ತೀನಿ. ಬೆಳಗ್ಗೆ 7 ಗಂಟೆಗೆ ಬರ್ತೀರಲ್ಲ, ಏನ್ ತಿನ್ಕೊಂಡ್ ಬಂದಿರ್ತೀರಾ? ಬರೀ ಟೀ ಕುಡಿಯುತ್ತೀನಿ ಅಷ್ಟೇ. ಟೀ ಕುಡ್ಕೊಂಡ್ ಬರ್ತೀರಾ?
11 ಗಂಟೆ ತನಕ ಏನಿರಲ್ಲ. ಏನಿಲ್ಲ. 11 ಗಂಟೆಗೆ ಹೋಗಿ ತಿಂಡಿ ತಿನ್ಕೊಂಬರ್ತೀರಾ. ಹಾ. ಆಮೇಲೆ ಆಮೇಲೆ 4 ಗಂಟೆ 4 ಗಂಟೆ ಅಂತ ಏನಿಲ್ಲ. 4 ಗಂಟೆ ಮೇಲೆ 4 ಗಂಟೆ ಮೇಲೆ ಹೋಗಿ ಊಟ ಮಾಡ್ಕೊಬೋದು. 10 ಗಂಟೆಗೆ ಮನೆಗೆ ಹೋಗಿ ಪುನಃ ಊಟ ಮಾಡ್ತೀರಾ? 10 ಗಂಟೆಗಿಲ್ಲ 11-11:15 ಆಗುತ್ತೆ. 11:30 ಆಗುತ್ತೆ. ಬೆಳಗ್ಗೆ ಮಂಡಿಗೆ ಹೋಗ್ತೀರಲ್ಲ, ಎಷ್ಟು ಗಂಟೆಗೆ ಹೋಗ್ತೀರಾ? 6 ಗಂಟೆಗೆ. ದಿನ ಬೆಳಗ್ಗೆ 6 ಗಂಟೆಗೆ ಮಂಡಿಗೆ ಹೋಗ್ಲೇಬೇಕು. ಹ್ಞೂ. ಈಗ ಒಂದಿನ ಮಳೆ ಬಂತಪ್ಪ, ಆಗ ಈಗೇನೋ ಬೇಸಿಗೆ ನಡೀತಾ ಇದೆ, ಮಳೆಗಾಲ ಶುರು ಆದ್ರೆ ಮಳೆಗಾಲ ಇದ್ರೆ ಒಂದು ಟೈಮ್ ಗಾಡಿಗೆ ಲೋಡ್ ಮಾಡ್ತಾರೆ. ಗಾಡಿ 2 ದಿನ ಅದು ವರ್ಕೌಟ್ ಆಗುತ್ತೆ. 2 ದಿನ ಹೋಗಂಗಿಲ್ಲ ಮಂಡಿಗೆ. 2 ದಿನ ಹೋಗಂಗಿಲ್ಲ. ಈ ಕಸ್ಟಮರ್ಗಳು ಬರ್ತಾರಲ್ಲ, ಯಾರು ಕಸ್ಟಮರ್ ಬರೋರು? ಒಂದೇ ಡೈಲಿ ಬರೋರೇ ಬರ್ತಾರೋ, ಹೊಸಬ್ರು ಬರ್ತಾರೋ? ಹೊಸವರು ಬರ್ತಾರೆ, ಹಳ್ಳಿಯವರು ಬರ್ತಾರೆ. ಈ ಕೆಲವು ಕಸ್ಟಮರ್ ಕಿರಿಕು ಇರ್ತಾರೆ, ಬರ್ತಾರೆ, ಏನು ಹಿಂಗಿಟ್ಟಿದ್ಯಾ, ಏನ್ ವ್ಯಾಪಾರ ಇದು, ಏನು ಚೆನ್ನಾಗಿಲ್ಲ, ಅವ್ರಿಗೇನೆಲ್ಲ ಹೇಳ್ತೀರಾ? ಅವ್ರ ಹತ್ರ ಏನು ಮಾತಾಡಲ್ಲ. ಅವ್ರು ಅರ್ಥ ಮಾಡೋರು ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಬೊಂಬಡಿ ಹೊಡೆಯೋರು ಬೊಂಬಡಿ ಹೊಡ್ಕೊಂಡು ಹೋಗ್ತಾರೆ. ನಮ್ಮ ಕಷ್ಟ ಸ್ಥಿತಿ ಏನಿದೆ ನಾವು ನೋಡ್ಕೊಂಡು ಹೋಗ್ಬೇಕು ವ್ಯಾಪಾರ. ಈಗ ಕೂಲಿ ಕೆಲಸ ಮಾಡೋದು ನಿಲ್ಸ್ಬಿಟ್ರಲ್ಲ, ಎಳ್ನೀರೇ ವ್ಯಾಪಾರ ಮಾಡೋಕ್ಕೂ ಏನ್ ಅನ್ಸ್, ಯಾಕೆ ಅನ್ಸ್ತಾಗ? ಅದರಲ್ಲಿ ಒಂದಿನ ಸಿಗತ್ತೆ, ಒಂದಿನ ಸಿಗಲ್ಲ. ಒಂದೊಂದು ದಿನ 200-300 ರೂಪಾಯಿ ಆಗತ್ತೆ. ಅದರಲ್ಲಿ ನಮ್ಮ ಮನೆ ಸಂಸಾರ ಕಷ್ಟ ಆಯಿತು. ಅದ್ರ ಆದ್ಮೇಲೆ ಸ್ವಲ್ಪ ನಮ್ಮ ಫ್ರೆಂಡ್ ಸಿಕ್ತು. ಅದಕ್ಕೆ ಅವನು ಈ ಕೆಲಸ ಕಳ್ಕೊಳ್ಳಿ, ಆರಾಮಾಗಿ ಏನಾದರೂ ಮಾಡಿ ಅಂತ ಹೇಳಿದೆ. ಸ್ವಲ್ಪ ಪರವಾಗಿಲ್ಲ, ಇದರಲ್ಲಿ ನಡೀತಾ ಇದೆ. ಈ ಮಕ್ಳಿಗೆ ಓದಿಸ್ತಾ ಇದ್ದೀರಲ್ಲ, ಎಲ್ಲ ನಡೀತಾ ಇದೆಯಾ? ನಡೀತಾ ಇದೆ. ಊಟ ತಿಂಡಿ ಬಟ್ಟೆ ಎಲ್ಲ ನಡೀತಾ ಇದೆಯಾ? ಎಲ್ಲ ನಡೀತಾ ಇದೆ. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲೇ ಹುಟ್ಟಿರೋದು ನಾನು. ನಿಮ್ಮ ಮಕ್ಳನ್ನ ಮುಂದೆ ಓದಿಸ್ತೀರಾ ಇಲ್ಲ ವ್ಯಾಪಾರಕ್ಕೆ ಬಿಡ್ತೀರಾ? ಇಲ್ಲ, ಅವರು ಓದಿಸ್ತೀನಿ. ಓದಿಸ್ತೀರಾ? ವ್ಯಾಪಾರ ನಿಮ್ಗೆ ಸಾಕಾ? ಕೈ ಕಾಲು ಗಟ್ಟಿರೋ ಗಂಟ ಮಾಡಿಸ್ತೀನಿ. ಆಮೇಲೆ ಅವ್ರು ಏನು ಮಾಡ್ತಾರೆ ಮಾಡಿ. ಈಗ ಎಳ್ನೀರು ತಾತೀರ ಇದನ್ನ, ಈಗ ನಾ ಬರ್ತೀನಿ, ಈಗ ನನ್ಗೆ ಗಂಜಿ ಬೇಕು, ನನಗೆ ಪೇಪರ್ ಗಂಜಿ ಬೇಕು, ನನಗೆ ಬರೀ ನೀರು ಬೇಕು, ಹೆಂಗ್ ಗೊತ್ತಾಯ್ತು? ಪೇಪರ್ ಗಂಜಿ ಬೇಕಂತ ನೋಡಿ, ಮೀಡಿಯಂ ಗಂಜಿ ಅಂತ, ಸ್ವಲ್ಪ ದೋಸೆ ಗಂಜಿ ಅಂತ ಈ ತರ ಬರುತ್ತೆ. ಈ ಎಳ್ನೀರು ಏನ್ ಹೇಳಿದ್ರು? ನೀರು ಹೆಂಗ್ ಗೊತ್ತಿದ್ ನಿಮ್ ನೀರು ಅಂತ? ಇಲ್ಲಿ ನೋಡ್ಕೊಂಡ್ರೆ ಗೊತ್ತಾಗತ್ತಲ್ಲ. ಈಗ ನಂಗೆ ಪೇಪರ್ ಗಂಜಿ ಬೇಕಪ್ಪ, ಹೆಂಗ್ ಮಾಡ್ತೀನಿ? ಹೆಂಗ್ ಗೊತ್ತ? ಪೇಪರ್ ಗಂಜಿ ಅಂದ್ರೆ ಈ ತರ ಬರುತ್ತೆ ನೋಡಿ. ದಪ್ಪ ಗಂಜಿ ಬೇಕಪ್ಪ? ಅದು ಇಲ್ಲ ಐತೆ ನೋಡಿ, ಇದು ದಪ್ಪ ಗಂಜಿನ? ಇದು ದಪ್ಪ ಗಂಜಿ ಬರುತ್ತೆ. ಈಗ ನೀವು 5 ವರ್ಷದಿಂದ ಅಷ್ಟೇ ಮಾಡ್ತಿರೋದು, ಇನ್ ಹೆಂಗ್ ಕಲ್ತ್ಕೊಂಡ್ರಿ ನೀವು ಇದನ್ನ? ಅದೆಲ್ಲ ಅವ್ರವ್ರ ವ್ಯಾಪಾರ ಅವ್ರು ಕೊಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗತ್ತೆ. ಈಗ ನಾಳೆ ನಾನು ಎಳ್ನೀರು ವ್ಯಾಪಾರ ಮಾಡ್ಬೇಕು, ಮುದಸಿರ್ ಬಾಯ್ ನಾನು ಎಳ್ನೀರು ವ್ಯಾಪಾರ ಮಾಡ್ಬೇಕು ಅಂತೀನಿ, ಏನ್ ಬೇಕು ನಂಗೆ ತಲೆ ಒಳಗೆ? ಫಸ್ಟ್ ಎಳ್ನೀರು ಹೊಡೆಯೋದು ನೋಡ್ಕೋಬೇಕು. ಫಸ್ಟ್ ಎಳ್ನೀರು ಹೊಡೆಯೋದ್ ಕಲಿಬೇಕು. ಈಗ ನೀವು ಹೊಡಿತೀರಾ ಎಳ್ನೀರು? ರುಚಿ ನೋಡೋಣ. ಈಗ ಇದು ನೀರು ಅಂದ್ರೆ ನೀರೇ ಇದು ನೀರು. ಈಗ ಎಳ್ನೀರು ಹೊಡೆಯೋದು ಹೆಂಗ್ ಕಲ್ತ್ರಿ ನೀವು? ಅಲ್ಲಿ SBI ಬ್ಯಾಂಕ್ ಹತ್ರ ಉಮೇಶ ಅಂತ ಇದ್ದಾನೆ ನಮ್ಮ ಫ್ರೆಂಡ್, ಅವರು ಇದು ಮಾಡಿ ಕೊಟ್ಟಿರೋದು. ಅವ್ರ ಹತ್ರ ಹೇಳಿ ಕಲ್ಸ್ಕೊಂಡ್ರ? ಎಷ್ಟು ಎಳ್ನೀರು ಆದ್ಮೇಲೆ ಎಳ್ನೀರನ್ನ ಕರೆಕ್ಟ್ ಆಗಿ ಕೊಚ್ಚಿದ್ ಕಲ್ತ್ರಿ? ಕಡಿಮೆ ಒಂದು ವಾರ ಕಷ್ಟ ಆಯ್ತು ನನಗೆ. ಒಂದು ವಾರ ಆದ್ಮೇಲೆ ಎಲ್ಲ ಸರಿ ಆಯ್ತು. ಅವ್ರಿಗೆ ನಂಬಿಕೆ ಆಯ್ತು, ಇವ್ನು ವ್ಯಾಪಾರ ಮಾಡ್ತಾರಂತ. ಆಮೇಲೆ ಫಸ್ಟ್ ಉಮೇಶ್ ಅವ್ರ ಹತ್ರ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡ್ರಿ, ಎಳ್ನೀರ್ ಕೊಚ್ಚಕ್ ಕಲ್ತ್ರಿ. ಕೈಗೆ ಕೊಚ್ಚಿಸ್ಕೊಳ್ಳಿಲ್ವಾ? ಇಲ್ಲ. ದಿನಕ್ಕೆ ಎಷ್ಟು ಎಳ್ನೀರ್ ಕೊಚ್ತೀರಾ? 100-150 150 ಎಳ್ನೀರ್ ಕೊಚ್ತೀರಾ? ಜನ ಏನ್ ಜಾಸ್ತಿ ಕೇಳೋದು? ಗಂಜಿ ಕೇಳ್ತಾರೋ, ನೀರ್ ಕೇಳ್ತಾರೋ, ದಪ್ಪ ಗಂಜಿ ಕೇಳ್ತಾರೋ? ನೀರ್ ಕೇಳ್ತಾರ. ನೀರೇ ಜಾಸ್ತಿ ಕೇಳೋದ? ನೀರೇ ಜಾಸ್ತಿ ಕೇಳೋದು. ನೀರ್ ಜಾಸ್ತಿ ಇಟ್ಟಿರ್ತೀರಾ. ಧನ್ಯವಾದ ಮುದಸಿರ್ ಅವ್ರೆ, ನಿಮ್ ವ್ಯಾಪಾರ ಚೆನ್ನಾಗಿ ನಡೀಲಿ. ನಿಮ್ ಮಕ್ಳಿಗೆ ಚೆನ್ನಾಗಿ ಓದಿಸಿ, ಆಯ್ತಾ? ಚೆನ್ನಾಗಿ ಓದಿಸಿ ಬೆಳೆಸಿ, ಅವ್ರ ಸ್ಕೂಲ್ ಕಂಪ್ಲೀಟ್ ಮಾಡಿಸಿ, ಅರ್ಧಕ್ಕೆ ಬಿಡಿಸ್ಬೇಡಿ. ಅವರು ಚೆನ್ನಾಗಿ ಓದ್ಲಿ, ಒಳ್ಳೆ ನಾಗರಿಕರಾಗಬೇಕು. ಅವರೆಲ್ಲ ಒಳ್ಳೆ ಸಿಟಿಸನ್ಸ್ ಆಫ್ ಬೆಂಗಳೂರು ಆಗ್ಬೇಕು. ನೀವು ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೆ ಇಲ್ಲೇ ನಿಂತಿರ್ತೀರಾ. ಆರೋಗ್ಯನೂ ಮುಖ್ಯ, ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಿ. ನಮಸ್ಕಾರ. ನಮಸ್ಕಾರ. ಬದುಕ ಬಂಡಿ ನೋಡಿದ್ರಲ್ಲ ವೀಕ್ಷಕರೇ, ಬದುಕ ಬಂಡಿ ಬೀದಿ ಬದಿಯ ಕಥೆಗಳು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಈ ಹೊಟ್ಟೆ ಬಟ್ಟೆ ಕಥೆಗಳನ್ನು ನಿಮ್ಮ ಮುಂದೆ ತೆರೆದು ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಖಂಡಿತ ಪ್ರತಿಕ್ರಿಯಿಸಿ. ನಮಸ್ಕಾರ.